ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದ ವಾಲ್ಮೀಕಿ ಗಲ್ಲಿಯಲ್ಲಿ ಶ್ರೀರಾಮನವಮಿ ಆಚರಣೆ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಅವರು ಶ್ರೀರಾಮನ ಚರಿತ್ರೆ ಜಗತ್ತಿಗೆ ತಿಳಿಸಿದ ಕೀರ್ತಿ ಮಹಾಕವಿ ವಾಲ್ಮೀಕಿಗೆ ಸಲ್ಲುತ್ತದೆ ಅಂತ ತಿಳಿಸಿದರು. ಶ್ರೀರಾಮನವಮಿಯಾದಂಥ ಧಾರ್ಮಿಕ ಹಬ್ಬಗಳು ಸಮಾಜದಲ್ಲಿ ಶಾಂತಿ ಮತ್ತು ಸಹೋದರತೆಯನ್ನು ಬೆಸೆಯುತ್ತಿವೆ. ಅನ್ನದಾಸೋಹ ಎನ್ನುವುದು ಕೇವಲ ಹಸಿವು ನೀಗಿಸುವುದಲ್ಲ, ಅದು ಭಕ್ತರಲ್ಲಿ ಸಮಾನತೆ ಮತ್ತು ಭಕ್ತಿಯನ್ನು ಬೆಳೆಸುವ ಪವಿತ್ರ ಸೇವೆ ಅಂತ ಅವರು ಪ್ರತಿಪಾದಿಸಿದರು. ರಾಮಾಯಣ ಮತ್ತು ಮಹಾಭಾರತ ದೇಶದ ಎರಡು ಕಣ್ಣುಗಳಿದ್ದಂತೆ. ಮಕ್ಕಳಿಗೆ ಈ ಕಾವ್ಯಗಳನ್ನು ಓದುವಂತೆ ಪ್ರೋತ್ಸಾಹಿಸಬೇಕು. ಮನುಷ್ಯನಲ್ಲಿ ಮಾನವೀಯ ಮೌಲ್ಯ ಬೆಳೆಸುವ ಶಕ್ತಿ ರಾಮಾಯಣದಲ್ಲಿದೆ ಅಂತ ಹೇಳಿದರು. ಈ ಚಲೋ ತಗಸಿಂದ್ರ ಬಂದಿರ್ತಾವೆ ಪೂಜಾ ಮಾಡೋದು ಮಾತ್ರ ಋಷಿ ಶಾಪ ಋಷಿ ಹೋಗಂಗಿಲ್ಲ ಅಂತ ಸಾಕು ಒಂದು ಕೂತೈತೆ. ಅವಾಗ ಆಗೈತಿ ಮಾಡಿ ಬಂದಿದ್ದಂತರ ಮುಂದೆ ಏನೈತಿ ಗೊತ್ತಿ, ಒಂದು ಯಜ್ಞವನ್ನು ಮಾಡ್ತಾರೆ. ಯಜ್ಞ ಮಾಡ್ತಾರೆ. ಆ ಯಜ್ಞ ಮಾಡಿಕೊಂಡು ಒಂದು ಯಜ್ಞ ದೇವ ಪ್ರತ್ಯಕ್ಷನಾಗಿ ಏನ್ ಮಾಡ್ತಾರೆ, ಒಂದು ಹಣ್ಣು ಕೊಟ್ಟಿದ್ದ. ಆ ಹಣ್ಣು ಏನ್ ಮಾಡ್ತಾರಂದ್ರ ಇನ್ನು 3 ಮಂದಿ ಏನ್ ಮಾಡ್ತಾರೆ ಕೊಡ್ಬೇಕು ಅಂತ. ಆ 3 ಮಂದಿ ಭಾಗ ಮಾಡ್ತಾರ, 3 ಭಾಗ ಮಾಡ್ತಾರೆ. 3 ಭಾಗ ಮಾಡಿದ ನಂತರ ಕೈ ಶಟ್ಕೋತಾಳೆ. ಶಟ್ಕೋತಿಲ್ಲ, ಸ್ವಲ್ಪ ಬಂಗಾರ ತಗೊಂಡು ಬಂದಿಲ್ಲ, ಸೀರೆ ತಗೊಂಡು ಬಂದ್ರೆ ಶಟ್ಕೋತ್ರಿ. ಗಂಡ ಜೊತೆ ಮಾತಾಡಂಗಿಲ್ಲ, ಹೌದಲ್ರಿ? ಪುಣ್ಯ ಮಾಡ್ಬೇಕು ನಾವು. ಕಾಲ್ ತೊಳಿಬೇಡ್ರಿ ಇಲ್ಲ.